ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಆ್ಯಕ್ಚುಲಿ ಒಂದು ಇವೆಂಟಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಬಂದುಬಿಟ್ಟು ಆಲ್ಮೋಸ್ಟ್ ಲೈಕ್ 70 ಕಿಲೋಮೀಟರ್ಸ್ ಇದೆ ಮನೆಯಿಂದ, ಉಡುಪಿಯಲ್ಲಿರೋದು. ಸೊ ನಾನು ಅಂದ್ಕೊಂಡೆ ಔಟ್ಫಿಟ್ನ ಅಲ್ಲಿಗೆ ಹೋಗಿ ಚೇಂಜ್ ಮಾಡೋಣ, ಸೊ ಮೇಕಪ್ ಮಾತ್ರ ಇಲ್ಲಿ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ನಾವು ಲೆಟ್ಸ್ ಗೆಟ್ ರೆಡಿ. ಓಕೆ, ಸೊ ಫಸ್ಟಿಗೆ ಐ ಅಪ್ಲೈಡ್ ದಿಸ್ ಸೆರಮ್. ಇದು ಐ ಯೂಶ್ವಲಿ ಅಪ್ಲೈ ಎನಿ ಒನ್ ಆಫ್ ದಿ ಸೆರಮ್ಸ್. ಆ್ಯಂಡ್ ಮಾಯ್ಶ್ಚರೈಸರ್ ನನ್ನ ಸ್ಕಿನ್ ತುಂಬ ಆಯ್ಲಿ ಆಗೋದ್ರಿಂದ ನಾನು ಯಾವಾಗಲೂ ಅಪ್ಲೈ ಮಾಡಲ್ಲ. ಐ ಬೇಸ್ಡ್ ಆನ್ ದ ವೆದರ್ ಐ ಜಸ್ಟ್ ಮ್ಯಾನೇಜ್, ಅದರ್ವೈಸ್ ಮೈ ಸ್ಕಿನ್ ಗೆಟ್ಸ್ ವೆರಿ ಆಯ್ಲಿ ವೆನ್ ಐ ಹ್ಯಾವ್ ಟು ಸ್ಟೇ ಫಾರ್ ದಿ ಎಂಟೈರ್ ಡೇ. ಸೊ ಆಮೇಲೆ ಐ ಹ್ಯಾವ್ ಆ್ಯಕ್ಚುಲಿ ಅಪ್ಲೈಡ್ ದಿಸ್ ಕನ್ಸೀಲರ್ ಆ್ಯಸ್ ವೆಲ್, ಆ್ಯಂಡ್ ಐ ಹ್ಯಾವ್ ಕವರ್ಡ್ ಲೈಕ್ ಸ್ಪಾಟ್ಸ್ ಎಲ್ಲನೂ. ಇನ್ನು ಆ್ಯಂಡ್ ಕನ್ಸೀಲರ್ನೂ ನಾನು ಟ್ಯಾಪ್ ಮಾಡಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ವಾಟ್ ಇಟ್ ಈಸ್ ಅಂತಂದರೆ, ನನ್ನ ಟೇಬಲ್ ಅಂತೂ ಫುಲ್ ಮೆಸ್ಟಪ್ ಆಗಿದೆ. ಸೊ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೌಂಡೇಶನ್ ಹಾಕೋಣ. ಸೊ ಐ ಯೂಶ್ವಲಿ ಮಿಕ್ಸ್ 2 ಶೇಡ್ಸ್ ಸೊ ದ್ಯಾಟ್ ನನ್ನ ಸ್ಕಿನ್ ಟೋನಿಗೆ ಕರೆಕ್ಟ್ ಆಗೋ ಥರ. ಬಿಕಾಸ್ ಇಲ್ಲದಿದ್ದರೆ ಪ್ಯಾಚಿ ಅನಿಸುತ್ತೆ ಸಮ್ಟೈಮ್ಸ್. ಸೊ ಇವಾಗ ನೋಡಬೇಕು. ಐ ಥಿಂಕ್ ಐ ಆಮ್ ನಾಟ್ ವೆರಿ ಪ್ರೋ ಅಟ್ ಮೇಕಪ್ ಆ್ಯಂಡ್ ಆಲ್, ಬಟ್ ಹೆಂಗಾದರೂ ಮ್ಯಾನೇಜ್ ಮಾಡಿ ಲಾಸ್ಟಿಗೆ ಕರೆಕ್ಟಾಗಿ ಬರೋ ಥರ ಮಾಡ್ತೀನಿ. ಓಕೆ, ನಿಮಗೆ ಮೇಕಪ್ ಎಲ್ಲ ಚೆನ್ನಾಗಿ ಬರ್ತಿದ್ರೆ ನೀವು ನನಗೆ ನೋಡಿ ಜಡ್ಜ್ ಮಾಡಬಾರ್ದು, ನೀವು ಈ ಥರ ನಾ ಮಾಡೋದು ಅಂತ. ಓಕೆ, ಸೊ I hope my skin doesn't get too oily when I stay the whole day, because event actually ಆಗ್ತಿರೋದು ಒಂದು ಸ್ಕೂಲ್ ಅಲ್ಲಿ. ಸೊ ಓನ್ಲಿ ಫ್ಯಾನ್ಸ್ ದೇರ್, ಮೋಸ್ಟ್ಲಿ ಫ್ಯಾನ್ ಕೆಳಗಡೆ ಕೂಡೋಕ್ಕೆ ಸಿಕ್ಕಿದ್ರೆ ಇಟ್ ವಿಲ್ ಬಿ ಬೆಟರ್. ಅದರ್ವೈಸ್ ಈ ಮ್ಯಾಂಗ್ಳೂರ್ ವೆದರಲ್ಲಿ ನಾನು ಸತ್ತೇ ಹೋಗ್ತೀನಿ. ನಾನಿವತ್ತು ಬೆಳಿಗ್ಗೆ ಹೇಳೋಕ್ಕೆ ಸ್ವಲ್ಪ ಲೇಟ್ ಇತ್ತು. ಅಯ್ಯೋ, ಇಲ್ಲೊಂದು ಪಿಂಪಲ್ ಬರ್ತಿದೆ. ಓಕೆ, ಐ ಥಿಂಕ್ ಸ್ವಲ್ಪ ಕರೆಕ್ಟಾಗಿಯೇ ಇದೆ. ತಗೊಂಡ್ಬಿಟ್ಟು ಸೊ ನೆಕ್ಸ್ಟ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಮೈ ಐಸ್. ಓಕೆ, ಐ ಶ್ಯಾಡೋ ಹಾಕೋಣ. ಸೊ ಮೈನ್ ಇಸ್ ಲೈಕ್ ಪರ್ಪಲ್ ಕೈಂಡ್ ಆಫ್ ಔಟ್ಫಿಟ್. ಸೊ ಲಿಟಲ್ ಆಫ್ ಪರ್ಪಲ್ ಶೇಡ್ ಕೊಟ್ಬಿಟ್ಟು ಸಮ್ ಗ್ಲಿಟರಿ ಇಫೆಕ್ಟ್ ಐ ವಿಲ್ ಗಿವ್. ನಾನು ಆ್ಯಕ್ಚುಲಿ ಕ್ಯಾಮ್ರಾ ನೋಡಿ ಹಾಕ್ತಾ ಇಲ್ಲ, ಮಿರರ್ ನೋಡ್ಬಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಸೊ ನಂದು ಐಸ್ ನೋಡಿ ಈ ಥರ ಇವಾಗ ಮಾಡಿದ್ದೀನಿ. ಸ್ವಲ್ಪ ಗ್ಲಿಟರ್ ಥರ ಎಲ್ಲ ಮೇಲೆ ಹಾಕ್ತಾ ಇದ್ದೀನಿ. ಸೊ ನನ್ನ ಮಮ್ಮಿ ನನಗೆ ಗಂಜಿ ರೆಡಿ ಮಾಡಿದ್ದಾರೆ. ಸೊ ಯೂಶ್ವಲಿ ಲೈಕ್ ವೆನ್ ಎವರ್ ನಾನು ಬೇಗ ಎದ್ಬಿಟ್ಟು ಹೋಗಬೇಕು ಅಂತಿದ್ರೆ, ಮೋರ್ ದೆನ್ ಮೈ ಲಿಪ್ಸ್ ಆರ್ ಆಲ್ ಚಾಪ್ಡ್. ಓಕೆ, ಬೇಗ ಎದ್ಬಿಟ್ಟು ಹೋಗಬೇಕು ಅಂತಿದ್ರೆ ಐ ಯೂಶ್ವಲಿ ಪ್ರಿಫರ್ ಹ್ಯಾವಿಂಗ್ ಗಂಜಿ, ಬಿಕಾಸ್ ಅದಾದರೆ ನಾನು ಬೇಗ ತಿನ್ಕೋಬೋದು. ಬಟ್ ಬ್ರೇಕ್ಫಾಸ್ಟ್ ನನಗೆ ದೋಸೆ, ಇಡ್ಲಿ ಆ ಥರ ನನಗೆ ಬೆಳಿಗ್ಗೆ ನನಗೆ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾ, ಸೊ ಐಸ್ ಇವಾಗ ಸದ್ಯಕ್ಕೆ ಆಗಿದೆ. ಇಲ್ಲಿ ಸ್ವಲ್ಪ ಗ್ಲಿಟರ್ಸ್ ಬಿದ್ದಿದೆ ಅದನ್ನು. ಓಕೆ, ನೆಕ್ಸ್ಟ್ ಈಸ್ ಮೇನ್ ಈಸ್ ಆರ್ ಐಬ್ರೋಸ್. ಸೊ ಐ ಹ್ಯಾವ್ ದಿಸ್ ಪ್ರೊಫೈಲ್, ಅದರಲ್ಲಿ ಐಬ್ರೋಸ್. ದಿಸ್ ಇಸ್ ಸಮಥಿಂಗ್ ವಿಚ್ ಐ ರಿಯಲಿ ಡೂ ನೋ. ನಾನು ಐಬ್ರೋಸ್ ಹಾಕಿದರೆ ಚಿಕ್ಕ ಮಕ್ಕಳಿಗೆ ನಾವು ಹಾಕ್ತೀವಲ್ಲ ಆ ಥರ ಆಗುತ್ತೆ ಯಾವಾಗಲೂ. ಸೊ ಇವತ್ತು ಹಾಕಿ ನೋಡೋಣ ಹೆಂಗೆ ಬರ್ತಿದೆ ಅಂತ. ನೆಕ್ಸ್ಟ್ ಮಾಡೋಕ್ಕಿರೋದು ಈಸ್ ಯೋರ್ ಐಸ್. ಸೊ ವಾಟ್ ಯು ಶುಡ್ ಡೂ ಇಸ್, ನಾನು ಕಾಜಲ್ ಹಾಕಿಬಿಟ್ಟು ಅದ್ರ ಮೇಲೆ ಐ ಯೂಶ್ವಲಿ ಅಪ್ಲೈ ದ
ಐಲೈನರ್ ಬಿಕಾಸ್ ಕಾಜಲ್ ಅಂತೂ ತುಂಬುತ್ತಿರಲ್ಲ. ಸೊ ಕಾಜಲ್ ಹಾಕಿ ಅದರ ಮೇಲೆ ವೆರ್ ಇಸ್ ಮೈ ಐಲೈನರ್. ನೆಕ್ಸ್ಟ್ ಇರೋದು ಈಸ್ ಐ ಲವ್ ದಿಸ್ ಚೀಕ್ ಟೆಂಟ್ ಬಿಕಾಸ್ ಅದೊಂಥರ ಗ್ಲಾಸಿ ಎಫೆಕ್ಟ್ ಕೊಡುತ್ತೆ. ಸೊ ಯೂಶ್ವಲಿ ಅಪ್ಲೈ ದಿಸ್ ಒನ್. ದಿಸ್ ಇಸ್ ಡನ್. ಅದ್ರ ಮೇಲೆ ಬೇಕಿದ್ರೆ ಯು ಕ್ಯಾನ್ ಜಸ್ಟ್ ಗಿವ್ ದಟ್ ಗ್ಲಾಸಿ ಎಫೆಕ್ಟಿಗೋಸ್ಕರ ಯು ಕ್ಯಾನ್ ಜಸ್ಟ್ ಗಿವ್ ಸಮ್ ಗೋಲ್ಡನ್ ಟಚ್. It helps the speaker lead his audience into the scene he describes. ಇನ್ನು ನೆಕ್ಸ್ಟ್ ಮಸ್ಕಾರ. ಸೊ ಇನ್ನು ಲಿಪ್ಸ್ಟಿಕ್ ನಾನು ವಾಪಸ್ ಊಟ ಮಾಡಿ ಬಂದು ಹಾಕ್ತೀನಿ. ಸೊ look is ready. Let me just setting spray ಹಾಕಿದ್ದೀನಿ. So let's go and have ಗಂಜಿ. ಸೊ ಇದು ಆ್ಯಕ್ಚುಲಿ ನಾನು ಮ್ಯೂಟಲ್ಲಿ ಮಾತಾಡೋ ಥರ ಇದೆ. ಸೊ ಏನಾಗಿತ್ತು ಅಂತಂದರೆ ನನ್ನ ಫೋನು ಬ್ಲೂಟೂತಿಗೆ ಕನೆಕ್ಟ್ ಆಗಿತ್ತು. ಸೊ ಐ ಡಿಂಟ್ ನೋಟಿಸ್ ದ್ಯಾಟ್. ಸೊ ನಾನು ಮಾತಾಡಿದ್ದು ಎಲ್ಲ ವೇಸ್ಟ್ ಆಗೋಗಿತ್ತು. ಸೊ ವಾಟ್ ಐ ವಾಸ್ ಸೇಯಿಂಗ್ ಈಸ್ ನಾನು ಗಂಜಿ ಎಲ್ಲ ಮಾಡಿಬಿಟ್ಟು ಬಂದಾದ್ಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಮರ್ತೋಯ್ತು ಆ್ಯಂಡ್ ಐ ವಾಸ್ ಇನ್ ಅ ಹರಿ. ಸೊ I then applied this particular lipstick and I got ready and I was on the way and it was almost around 10 o'clock. ಸೊ ನನ್ನ ಫ್ರೆಂಡಿಗೆ ತತ್ಕಾಲ್ ಟಿಕೆಟ್ ಬುಕ್ ಮಾಡೋಕ್ಕಿತ್ತು. ಅದಕ್ಕೆ ನನ್ನ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಟಿಕೆಟ್ ಬುಕ್ ಮಾಡೋಕ್ಕೆ ನಿಲ್ಲಿಸಿದಾಗ ಐ ಸಡನ್ಲಿ ರಿಮೆಂಬರ್ಡ್ ನಾನು ವೀಡಿಯೋ ಮಾಡಿಲ್ಲ ಅಂತ. ಸೊ ಅದಕ್ಕೆ ಈ ವಿಡಿಯೋನ ಮಾಡಿಬಿಟ್ಟು ದೆನ್ ಐ ವಾಸ್ ಲೀವಿಂಗ್ ಫ್ರಮ್ ದೇರ್. ಸೊ ಅಲ್ಲಿಗೆ ಹೋಗಿ ಐ ವಾಸ್ ರೆಡಿ ಆ್ಯಂಡ್ ದ ಇವೆಂಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ ದೇ ಕಾಲ್ ದಿ ಜೂರೀಸ್ ಆನ್ ದ ಸ್ಟೇಜ್ ಆ್ಯಂಡ್ ವಿ ಹ್ಯಾಡ್ ಟು ವಾಕ್ ಆ್ಯಂಡ್ ದೆನ್ ದೆರ್ ಇಸ್ ಅ ಸ್ಪೀಚ್ ಆಫ್ ಮೈಂಡ್. ಜಸ್ಟ್ ಲಿಸನ್ ಟು ದ್ಯಾಟ್. ಸೊ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಷ್ಟು ಕಲರ್ಫುಲ್ ಆಗಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕೂತಿದ್ದಾರೆ ಆ್ಯಂಡ್ ಅವ್ರಿಗೆ ಸಪೋರ್ಟಿವ್ ಪೇರೆಂಟ್ಸ್ ಅವ್ರ ಜೊತೆ ಇದ್ದಾರೆ. ಸೊ ಮೇ ಬಿ ಈ ಒಂದು ಇವೆಂಟ್ ನಡಿಬೇಕು ಅಂತಂದರೆ ಫಸ್ಟ್ ಕ್ಲಾಪ್ಸ್ ಟು ದಿ ಆರ್ಗನೈಸರ್ ದಟ್ ಈಸ್ ಬ್ಯಾಕ್ ಎಂಟರ್ಟೈನ್ಮೆಂಟ್ಸ್ ಆ್ಯಂಡ್ ಸೆಕೆಂಡ್ ಈಸ್ ಆಬ್ವಿಯಸ್ಲಿ ಟು ದ ಪೇರೆಂಟ್ಸ್. ಯಾಕಂದರೆ ಪೇರೆಂಟ್ಸಿದು ಸಪೋರ್ಟ್ ಇಲ್ಲ ಅಂತಿದ್ರೆ ಈ ಇವೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ಥರ ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಇನ್ನೊಂದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ಟೈರಿಂಗ್ ಡೇ ಬಿಕಾಸ್ LKG ಇಂದ ಕಾಲೇಜ್ವರೆಗೂ ಇರೋ ಮಕ್ಕಳಿದ್ದು ಫ್ಯಾಷನ್ ಶೋ ಇವೆಂಟ್ ದಿಸ್ ವಾಸ್. ಸೊ ಇಟ್ ವಾಸ್ ಫಾರ್ ಅನ್ ಎಂಟೈರ್ ಡೇ. ಇನ್ ಬಿಟ್ವೀನ್ ನಮಗೆ ಲಂಚ್ ಬ್ರೇಕ್ ಇತ್ತು. ಸೊ ಆವಾಗ ನಾವು ಸುಮ್ಮನೆ ಹೊರಗಡೆ ಹೋಗಿಬಿಟ್ಟು ಆಮೇಲೆ ಊಟ ಎಲ್ಲ ಮಾಡಿ ಅಗೇನ್ ವಿ ವರ್ ಬ್ಯಾಕ್ ಟು ಆರ್ ಸೀಟ್ಸ್. By creating an imaginary picture. ಸಾಕಾಯ್ತಾ? Usually it's something that moves. ಸಂಜೆ ಆಗೋಷ್ಟರಲ್ಲಿ I was almost done because it's very hectic when you sit there for a whole day. And then last we had the award ceremony. Hange awards ಎಲ್ಲ ಕೊಟ್ಬಿಟ್ಟು finally when I reached home it was almost 10 o'clock. But it was a very nice event and a beautiful event which ABAC Entertainments had done for the college students and the school kids. So I hope you like this vlog. If yes, do like, share and subscribe to my channel and stay tuned for my next vlog. Thank you.